ಸ್ನೇಹಿತರೆ, ಅನಿತಾ ಸ್ಪೀಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಜನ ಕೇಳ್ತಾ ಇದ್ರಿ ಫೇಸ್ ರಿವೀಲ್ ಮಾಡಿ ಅಂತ. ಹಾಗಾಗಿ ನಾನು ಫೇಸ್ ವಿಡಿಯೋದೊಟ್ಟಿಗೆ ಒಂದೊಳ್ಳೆ ಮಾಹಿತಿನ ಶೇರ್ ಮಾಡಲಿಕ್ಕೆ ಬಂದಿದ್ದೀನಿ. ಇನ್ನು ಮುಂದೆ ಕಾಗದ ರಹಿತ ನೋಂದಣಿ ವ್ಯವಸ್ಥೆ ಜಾರಿಗೆ ಬರ್ತಾ ಇದೆ. ಅದು ಹೇಗೆ ಅಂತ ನೋಡೋಣ. ಕಾವೇರಿ 2.0 ತಂತ್ರಾಂಶದ ಹೊಸ ಕಾಗದ ರಹಿತ ನೋಂದಣಿ ವ್ಯವಸ್ಥೆ ಜಾರಿಗೆ ಬರ್ತಾ ಇದೆ. ಎಲ್ಲಿಯಾದರೂ ಸರಿ, ಹೇಗಾದರೂ ಸರಿ, ನಿಮ್ಮ ಆಸ್ತಿಯ ಸಂಪೂರ್ಣ ವಿವರಗಳು ಆನ್ಲೈನ್ನಲ್ಲಿ ಲಭ್ಯ. ಹೇಗೆ ಅಂತ ಕೇಳ್ತೀರಾ? ನಮ್ಮ ಆಸ್ತಿಯ ಸಂಪೂರ್ಣ ವಿವರಗಳು ಡಿಜಿಟಲ್ ಲಾಕರ್ನಲ್ಲಿ ಸುಭದ್ರವಾಗಿರುತ್ತೆ. ಇನ್ಮುಂದೆ ಕಾಗದ ರಹಿತ ನೋಂದಣಿ ವ್ಯವಸ್ಥೆ ಇನ್ನಷ್ಟು ಸುಲಭ, ಜನಸ್ನೇಹಿಯಾಗಿದೆ. ಕಾಗದ ರಹಿತ ನೋಂದಣಿ ವ್ಯವಸ್ಥೆ ಅಂದರೆ ಇನ್ಮುಂದೆ ಪ್ರತಿಯೊಬ್ಬ ನಾಗರಿಕರು ಅವ್ರ ಮನೆಯಲ್ಲೇ ಕುಳಿತುಕೊಂಡು ಕಂಪ್ಯೂಟರಲ್ಲಿ ನಮ್ಮ ಆಸ್ತಿಯ ಸಂಪೂರ್ಣ ವಿವರಗಳನ್ನ ಟೈಪ್ ಮಾಡಿ PDF ಮಾದರಿಯಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ದಾಖಲಾತಿಗಳಿಗೆ ಸಬ್ ರಿಜಿಸ್ಟ್ರಿಯಿಂದ ನಮಗೆ ಒಂದು ಸ್ಲಾಟ್ ಬುಕ್ ಆಗುತ್ತೆ. ಆ ಸ್ಲಾಟಲ್ಲಿ ಅದೇ ಟೈಮಿಂಗ್ಸಲ್ಲಿ ನಾವು ಹೋದಾಗ ನಮ್ಮದು ತಂಬು ಮತ್ತು ಫೋಟೋ ಇಟ್ಕೊಳ್ತಾರೆ. ಹಾಗೆ ವಿಡಿಯೋ ಕಡ್ಡಾಯವಾಗಿರುತ್ತೆ. ಇನ್ನು ಮುಂದೆ ರಿಜಿಸ್ಟರ್ ಮಾಡಿಸೋ ಅಂಥ ಸೈಟಿಗಾಗಲಿ, ಜಮೀನಿಗಾಗಲಿ, ಸಾಮಾನ್ಯ ನಾಗರಿಕರಾಗಲಿ ಅಥವಾ ಸಬ್ ರಿಜಿಸ್ಟರ್ ಆಗಲಿ ಪೆನ್ನನ್ನು ಬಳಸಿ ಸಹಿ ಮಾಡೋ ಅಗತ್ಯ ಇಲ್ಲ. ಇನ್ನು ಮುಂದೆ ಡಿಜಿಟಲ್ ಸೈನಿಂದ ಡಾಕ್ಯುಮೆಂಟ್ ಅಪ್ರೂವಲ್ ಆಗುತ್ತೆ. ಹಾಗಾಗಿ ಅಪ್ರೂವಲ್ ಆದಂಥ ಡಾಕ್ಯುಮೆಂಟ್ನ ಇಷ್ಟು ದಿನ ಹೇಗೆ ಈಸಿನೆಲ್ಲ ಡೌನ್ಲೋಡ್ ಮಾಡ್ಕೊಳ್ತಿದ್ವೋ ಅದೇ ಮಾದರಿಯಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿದೆ. ಅದಕ್ಕೋಸ್ಕರನೇ ಸಾಮಾನ್ಯ ನಾಗರಿಕರಿಗೆ ಹತ್ತಿರವಾಗುವ ಹಾಗೆ ಕಾಗದ ರಹಿತ ನೋಂದಣಿ ವ್ಯವಸ್ಥೆ ಜಾರಿಗೆ ಬರ್ತಾ ಇದೆ. ಇನ್ನು ಸಂಪೂರ್ಣ ವಿವರಗಳನ್ನ ಇನ್ನು ಮುಂದೆ ಯಾವೆಲ್ಲ ದಾಖಲೆಗಳನ್ನ ಅಟ್ಯಾಚ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗಿದ್ರೆ ನೋಡೋಣ. ಅಂದರೆ ಇನ್ನು ಮುಂದೆ ಮ್ಯಾನ್ಯುಯಲ್ ಸೈನ್ ಇರಲ್ಲ ಸ್ನೇಹಿತರೆ. ಇನ್ಮೇಲೆ ಯಾವಾಗಲೂ ಡಿಜಿಟಲ್ ಸೈನ್ ಆಗೇನೆ ಡಾಕ್ಯುಮೆಂಟ್ ಹೊರಬರುತ್ತೆ. ಯಾಕೆಂದರೆ ಇಷ್ಟು ದಿನ ಅಕ್ರಮವಾಗಿ ಎಷ್ಟೊತ್ತಿಗಂದ್ರೆ ಅಷ್ಟೊತ್ತಿಗೆ ಸಬ್ ರಿಜಿಸ್ಟರ್ನ ಅಡ್ಜಸ್ಟ್ ಮಾಡಿ ಎಷ್ಟೊತ್ತಿಗಂದ್ರೆ ಅಷ್ಟೊತ್ತು ಸಹಿ ಮಾಡಿಸಿ ಡಾಕ್ಯುಮೆಂಟ್ ಎಲ್ಲ ರಿಜಿಸ್ಟರ್ ಆಗ್ತಿದ್ದನ್ನೆಲ್ಲ ನಾವು ನೋಡ್ತಾ ಇದ್ವಿ. ಹಾಗಾಗಿ ಇನ್ನು ಮುಂದೆ ಡಿಜಿಟಲ್ ಸೈನ್ ಆದರೆ ಅದರಲ್ಲಿ ಟೈಮಿಂಗ್ ಸಮೇತ ಎಲ್ಲವೂ ಎಂಟ್ರಿ ಆಗಿರುತ್ತೆ. ಹಾಗಾಗಿ ಇನ್ನು ಮುಂದೆ ಮೋಸ ಆಗಲಿಕ್ಕೆ ಚಾನ್ಸಸ್ ಇಲ್ಲ. ಇನ್ನು ಮುಂದೆ ನೀವು ಜಮೀನನ್ನು ಖರೀದಿ ಮಾಡಿ, ಸೈಟನ್ನು ಖರೀದಿ ಮಾಡಿ ಅಥವಾ ಮನೆಯನ್ನು ಖರೀದಿ ಮಾಡಿ ಪ್ರತಿಯೊಂದು ಕೂಡ ಆನ್ಲೈನ್ ಪ್ರಕ್ರಿಯೆಯಲ್ಲೇ ರಿಜಿಸ್ಟರ್ ಆಗ್ತಾ ಬರುತ್ತೆ. ಈ ಮಹತ್ತರ ಬದಲಾವಣೆ ಯಾಕಾಗಿದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಅಕ್ರಮ ವಂಚನೆಗಳನ್ನ ತಡೆಯೋಕ್ಕೆ ಮತ್ತು ಮಧ್ಯವರ್ತಿಗಳ ಹಾವಳಿನ ತಡೆಯೋಕ್ಕೋಸ್ಕರ ಸರ್ಕಾರ ಕಾವೇರಿ 2.0 ತಂತ್ರಾಂಶದ ಅಡಿಯಲ್ಲಿ ಈ ನಿರ್ಧಾರನ ಕೈಗೊಂಡಿದೆ. ಅಷ್ಟೇ ಅಲ್ಲದೆ ನಾವಿನ್ನು ಮುಂದೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಸ್ಲಿಕ್ಕೆ ಅಂದರೆ ರಿಜಿಸ್ಟರ್ ಮಾಡಿಸ್ಲಿಕ್ಕೆ ನಾವು ವೆಂಡರ್ನ ಅಥವಾ ಲಾಯರ್ನೇ ಹುಡುಕಬೇಕು ಅಂತ ಏನೂ ಇಲ್ಲ. ನಮಗೆ ಕಂಪ್ಯೂಟರ್ ಜ್ಞಾನ ಇದ್ದರೆ ನಾವು ನಮ್ಮ ಮನೆಯಲ್ಲೇ ಕೂತ್ಕೊಂಡು ಅಪ್ಲೋಡ್ ಮಾಡ್ಬೋದಾಗಿದೆ. ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇದ್ದರೆ ನಮ್ಮ ದಾಖಲೆಗಳನ್ನ ಏನೆಲ್ಲ ದಾಖಲೆಗಳನ್ನ ಇಟ್ಕೊಂಡು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ನಾನು ದಾಖಲೆಗಳನ್ನ ಟೈಪ್ ಮಾಡಿ ಹಾಕಿದ್ದೀನಿ. ಏನೆಲ್ಲ ದಾಖಲೆಗಳನ್ನ ಕೇಳುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ. ಮೊದಲಿಗೆ ಕ್ರಯಪತ್ರ ಅಂದರೆ ಸೇಲ್ ಡೀಡನ್ನು ಪಕ್ಕದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಆಧಾರ್, ಪಾನ್ ಇಟ್ಕೊಳ್ಬೇಕು. ಮತ್ತು ಈ ಸ್ವತ್ತು ಅಂದರೆ ಈ ಖಾತಾನ ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಜಮೀನಿಗೆ ಸಂಬಂಧಪಟ್ಟ ದಾಖಲೆಗಳನ್ನ ಅಪ್ಲೋಡ್ ಮಾಡೋದಾದರೆ ಜೊತೆಗೆ ಮ್ಯೂಟೇಷನ್ ಕೂಡ ಇಟ್ಕೊಳ್ಬೇಕಾಗುತ್ತೆ. ಜೊತೆಗೆ EC ಋಣಭಾರ ಪತ್ರ ಸೈಟಿಗೆ ಕೂಡ ಸಿಗುತ್ತಲ್ವ, ಅದನ್ನು ಇಟ್ಕೊಳ್ಬೇಕು. ಹಾಗೆ ನಾವು ಟ್ಯಾಕ್ಸ್ ಪೇಯ್ಡ್ ರೆಸಿಪ್ಟನ್ನು ಪಕ್ಕದಲ್ಲಿ ಇಟ್ಕೊಳ್ಬೇಕಾಗುತ್ತೆ, ಅಂದರೆ ತೆರಿಗೆ ರಸೀದಿನ. ಇದಿಷ್ಟು ಡಾಕ್ಯುಮೆಂಟ್ನ ಇಟ್ಕೊಂಡು ಕೂತ್ಕೊಳ್ಬೇಕು. ಇನ್ನೂ ಮುಖ್ಯವಾಗಿ ಹೇಳೋದಾದರೆ ಆಧಾರ್ಗೆ ಕನೆಕ್ಟ್ ಆಗಿರೋ ಅಂಥ ಫೋನ್ ನಂಬರ್ನ ಇಟ್ಕೊಂಡು ಆ ಫೋನನ್ನು ಪಕ್ಕದಲ್ಲಿ ಇಟ್ಕೊಂಡು ನಾವು ಅಪ್ಲೋಡ್ಗೆ ಕೂತ್ಕೊಳ್ಬೇಕು. ಯಾಕಂದರೆ ಅಪ್ಲೋಡಿಗೆ ಮುಂಚೆ ಆ ಫೋನಿಗೆ ಒಂದು OTP ಬರುತ್ತೆ. OTP ಎಂಟ್ರಿ ಕೊಟ್ಟ ತಕ್ಷಣವೇ ನಾವು ಬೇರೆ ಎಲ್ಲ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಲಿಕ್ಕೆ ಆಪ್ಷನ್ಸು ಓಪನ್ ಆಗುತ್ತೆ. ಇಲ್ಲಾಂದರೆ ನಮ್ಮ ಜಾಗದಲ್ಲಿ ಬೇರೆ ಯಾರೋ ಕೂತ್ಕೊಂಡು ಅಪ್ಲೋಡ್ ಮಾಡಿ ಅಲ್ಲೂ ಕೂಡ ಅಕ್ರಮ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ OTP ಕಡ್ಡಾಯ, ಹಾಗೆ ವಿಡಿಯೋ ರೆಕಾರ್ಡಿಂಗ್ ಕಡ್ಡಾಯ ಈ ಸರಿ ರಿಜಿಸ್ಟ್ರೇಷನ್ನಲ್ಲಿ ಇರುತ್ತೆ. ಆನಂತರ ನಮಗೆ ಸಬ್ ರಿಜಿಸ್ಟ್ರಿಂದ ಒಂದು ಸ್ಲಾಟ್ ಬುಕ್ ಆಗುತ್ತೆ. ಆ ಸ್ಲಾಟಲ್ಲಿ ನಾವು ಹೋದಾಗ ನಮ್ಮದು ಫೋಟೋ ಇಟ್ಕೊಳ್ತಾರೆ, ಹಾಗೆ ತಂಬಿರುತ್ತೆ, ಜೊತೆಗೆ ವಿಡಿಯೋ ರೆಕಾರ್ಡಿಂಗ್ ಕೂಡ ಇರುತ್ತೆ. ಆ ನಂತರನೇ ಡಾಕ್ಯುಮೆಂಟ್ ಅಪ್ರೂವಲ್ ಆಗಿ ಸೈನ್ ಆಗಿ, ಅಂದರೆ ಡಿಜಿಟಲ್ ಸೈನ್ ಆಗಿ ಹೊರಬರುತ್ತೆ ಡಾಕ್ಯುಮೆಂಟು. ಆನಂತರ ನಾವು ಸಿನೆಲ್ಲ ಡೌನ್ಲೋಡ್ ಹೇಗೆ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ, ಅಂದರೆ ಅದೇ ಮಾದರಿಯಲ್ಲಿ ನಾವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದು ಡಾಕ್ಯುಮೆಂಟ್ನ. ಆದರೆ ನಮ್ಮ ಪೂರಾ ಡಾಕ್ಯುಮೆಂಟ್ ಡಿಜಿಟಲ್ ಲಾಕರ್ನಲ್ಲಿ ಸುಭದ್ರವಾಗಿ ಇರುತ್ತೆ, ಸೇಫ್ಟಿಯಾಗಿ ಇರುತ್ತೆ. ಇದೆಲ್ಲ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ಪ್ರೋಸೆಸ್ ಅಂದರೆ ಸ್ಟಾಂಪ್ ಡ್ಯೂಟಿನ ನಾವು ಪೇ ಮಾಡಬೇಕಲ್ಲ. ಗೌರ್ಮೆಂಟಿಗೆ ಏನು ಟ್ಯಾಕ್ಸ್ ಪೇ ಮಾಡ್ತೀವಿ ಅದನ್ನು ಎಷ್ಟು ಪರ್ಸೆಂಟೇಜ್ ನಾವು ಪೇ ಮಾಡಬೇಕಾಗುತ್ತೆ ಅನ್ನೋದನ್ನು ಸವಿವರವಾಗಿ ನಾನಿಲ್ಲಿ ಟೈಪ್ ಮಾಡಿ ಹಾಕಿದ್ದೀನಿ, ನೀವು ನೋಡ್ಕೊಳ್ಬೋದು. 20 ಲಕ್ಷದ ಒಳಗಡೆ ಪ್ರಾಪರ್ಟಿಗೆ 2% ಅಷ್ಟು ನಾವು ಟ್ಯಾಕ್ಸ್ ಪೇನ ಮಾಡಬೇಕಾಗತ್ತೆ. ಅಂದರೆ ಗೌರ್ಮೆಂಟ್ ಫೀಸ್ನ ಕಟ್ಟಬೇಕಾಗುತ್ತೆ ರಿಜಿಸ್ಟ್ರಿಗೆ. ಹಾಗೆ ಎಷ್ಟು ಲಕ್ಷದವರೆಗೂ ಎಷ್ಟು ಪರ್ಸೆಂಟೇಜ್ ಕಟ್ಬೋದು ಅನ್ನೋದನ್ನ ಕೂಡ ಚಾರ್ಟ್ ಮಾಡಿ ಹಾಕಿದ್ದೀನಿ. ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದನ್ನು ಕೂಡ ನೀವು ನೋಡ್ಕೊಳ್ಬೋದು ಫ್ರೆಂಡ್ಸ್. ಪ್ರಾಪರ್ಟಿಯ ಮೌಲ್ಯ ಎಷ್ಟಿರುತ್ತೆ ಅದರ ಮೇಲೆ ನಾವು ಟ್ಯಾಕ್ಸ್ ಪೇನ ಮಾಡಬೇಕಾಗುತ್ತೆ, ಅಂದರೆ ಗೌರ್ಮೆಂಟ್ ಸ್ಟಾಂಪ್ ಡ್ಯೂಟಿನ ಕಟ್ಟಬೇಕಾಗುತ್ತೆ. ನೋಡಿ ಚಾರ್ಟನ್ನು ಹಾಕ್ಕೊಂಡಿದ್ದೀನಿ. ನೋಂದಣಿ ಶುಲ್ಕ
ಅಂದರೆ ಆಸ್ತಿಯ ಮೌಲ್ಯ ಎಷ್ಟಿದೆ ಅಷ್ಟು ಫೀಸ್ನ ನಾವು ಕಟ್ಟಬೇಕಾಗುತ್ತೆ. ಅಂದರೆ 20 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಶೇಕಡ 2%, 21 ಲಕ್ಷದಿಂದ 45 ಲಕ್ಷದೊಳಗಿದ್ರೆ 3%, ಹಾಗೆ 5 ಕೋಟಿಗಿಂತ ಹೆಚ್ಚು ಇದ್ದರೆ 5% ಅಷ್ಟು ನಾವು ಟ್ಯಾಕ್ಸ್ ಪೇನ ಮಾಡಬೇಕಾಗತ್ತೆ. ಅಂದರೆ ನೋಂದಣಿ ಶುಲ್ಕನ ನಾವು ಕಟ್ಟಬೇಕಾಗತ್ತೆ. ಇದಿಷ್ಟು ನಿಮ್ಮೊಟ್ಟಿಗೆ ಸವಿವರವಾಗಿ ಹಂಚ್ಕೊಂಡಿದ್ದೀನಿ. ಇನ್ನೂ ಕೂಡ 20ನೇ ತಾರೀಕು ನಂತರ ಹೊಸ ಅಪ್ಡೇಟ್ಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. 20ನೇ ತಾರೀಕು ನಂತರ ಹೊಸ ಅಪ್ಡೇಟ್ಸು ಏನು ಬರುತ್ತೆ ಆ ಮಾಹಿತಿನ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ಈಗ ಸದ್ಯಕ್ಕೆ ಇರುವಂಥ ಮಾಹಿತಿನ ನಿಮ್ಮೊಟ್ಟಿಗೆ ಸವಿವರವಾಗಿ ಹಂಚ್ಕೊಂಡಿದ್ದೀನಿ. ಕಾಗದ ರಹಿತ ನೋಂದಣಿ ಪ್ರಕ್ರಿಯೆ ಹೀಗೆಲ್ಲ ಇರುತ್ತೆ. ಇಷ್ಟು ಏನೆಲ್ಲ ಮಾದರಿಯಲ್ಲಿ ಇರುತ್ತೆ, ಹಾಗೆ ಏನೆಲ್ಲ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅನ್ನೋದನ್ನು ವಿವರವಾಗಿ ಹಾಕಿದ್ದೀನಿ. ಇನ್ನು ಮುಂದೆ ರಿಜಿಸ್ಟ್ರೇಷನ್ಗೆ ಹೋದಾಗ ವಿಡಿಯೋ ಕಡ್ಡಾಯ ಆಗಿರುತ್ತೆ. ಯಾಕೆಂದರೆ ಇನ್ನು ಮುಂದೆ ಯಾವತ್ತೇ ಫೇಕ್ ಆಯಿತು ಅಂತ ಏನೇ ಲಿಟಿಗೇಷನ್ಸ್ ಬಂದ್ರೂ ಆ ವಿಡಿಯೋ ಸಾಕ್ಷಿಯಾಗಿರುತ್ತೆ. ಇಷ್ಟೆಲ್ಲ ಜನಸ್ನೇಹಿಯಾಗಿ ಮಾಡಿರೋಂಥ ಒಂದು ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಅಕ್ರಮ ತಡೆಯೋದ್ರ ಜೊತೆಗೆ ಸಾಮಾನ್ಯ ನಾಗರಿಕರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ವೆಂಡರ್ಗಳನ್ನೋ ಅಥವಾ ಬ್ರೋಕರ್ಗಳನ್ನ ಹುಡ್ಕೊಂಡು ಓಡಾಡೋ ಅಂಥ ಅಗತ್ಯ ಇಲ್ಲ. ಅನಗತ್ಯವಾಗಿ ಯಾರಿಗೂ ದುಡ್ಡು ತಿನ್ನಿಸ್ಬೇಕಾಗಿಲ್ಲ. ನಮಗೆ ಕಂಪ್ಯೂಟರ್ ನಾಲೆಡ್ಜ್ ಇದ್ದರೆ ನಾವೇ ಕೂಡ ಅಪ್ಲೋಡ್ ಮಾಡ್ಬೋದು, ಇಲ್ಲ ಅಂದರೆ ಗೊತ್ತಿರೋರ ಹತ್ರ ಮಾಡಿಸ್ಕೊಳ್ಬೋದಾಗಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇಷ್ಟು ಪೇಮೆಂಟನ್ನು ನಾವು ಆನ್ಲೈನಲ್ಲೇ ಪೇ ಮಾಡಬೇಕಾಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನು ಮುಂದೆ ಎಲ್ಲಿಯಾದರೂ ಸರಿ, ಎಂದಾದರೂ ಸರಿ, ನಿಮ್ಮ ಸಂಪೂರ್ಣ ಆಸ್ತಿಯ ವಿವರಗಳು ಆನ್ಲೈನ್ನಲ್ಲಿ ಲಭ್ಯ. ಕಾಗದ ರಹಿತ ನೋಂದಣಿ ವ್ಯವಸ್ಥೆ ಹೀಗೆಲ್ಲ ಇರುತ್ತೆ. ಇಷ್ಟು ಮಾಹಿತಿನ ಸಂಪೂರ್ಣವಾಗಿ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಎಂಕರೇಜ್ ಮಾಡಿ. ಹಾಗೆ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಮಾಹಿತಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ, ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡ್ತಾ ಬನ್ನಿ. ಇನ್ನು ಮುಂದೆ ಇದೇ ರೀತಿ ಮಾಹಿತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಬರ್ತೀನಿ.